ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. 11 ಗಂಟೆ 10 ನಿಮಿಷ ಆಗಿದೆ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪುನ ಮಲಗಿಸಾದ್ಮೇಲೆ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ. ಕೆಲವೊಂದು ಸರಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ಇವಳು ನನ್ನ ಫ್ರೀ ಬಿಟ್ಟಿರೋದಿಲ್ಲ. ಕೆಲವೊಂದು ಸರಿ ಮಾತ್ರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತೀನಿ. ಇವತ್ತು ಆಗಿಲ್ಲ ಅಂದ್ಬಿಟ್ಟು ಅವಳು ಮಲ್ಕೊಂಡ್ಮೇಲೆ ಶುರು ಮಾಡಿದೆ. ಫಸ್ಟ್ ಬಂದು ಈ ಮ್ಯಾಟ್ ಏನಿದೆ ಅದನ್ನು ಹೊರಗಡೆ ಒದ್ರುತ್ತಾ ಇದ್ದೀನಿ. ಏಕೆ ಅಂತಂದರೆ ಒಳಗಡೆ ಒದ್ರಿದ್ರೆ ಧೂಳಾಗುತ್ತೆ, ಮತ್ತು ಧೂಳು ಅಲ್ಲೇ ಕೂತ್ಕೊಳ್ಳುತ್ತಲ್ವ, ಅದಕ್ಕೇ ಹೊರಗಡೆ ತೊಗೊಂಡೋಗಿ ಒದ್ರುಕೊತೀನಿ. ಮತ್ತು ಅದರಲ್ಲೆಲ್ಲ ಕೂದಲು ಮತ್ತು ಇವಳು ಏನು ಈ ದಾರಗಳು ಅದು ಇದು ಏನಾದರೂ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಒದ್ರಿ ಅಲ್ಲೇ ಬಿಟ್ಟಿದ್ದೀನಿ. ಬೇರೆ ಮ್ಯಾಟ್ಗಳೆಲ್ಲ ಒದ್ರುಕೊತಾ ಇದ್ದೀನಿ, ಸಣ್ಣ ಸಣ್ಣ ಮ್ಯಾಟೆಲ್ಲ. ಆ್ಯಕ್ಚುಲಿ ನಾನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ, ಸ್ವಲ್ಪ ಪೂರ್ತಿ ಅಲ್ಲ. ಅದನ್ನೇನು ನಾನು ಬ್ಲಾಗೇ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ಅರ್ಜೆಂಟಲ್ಲಿ ಅವಳು ಟೈಮ್ ಕೊಟ್ಟಾಗ ಮಾಡ್ಕೊಳ್ಳೋದಲ್ವ. ವಿಡಿಯೋ ಮಾಡಿಕೊಂಡು ಮತ್ತು ಕೆಲಸನೂ ಮಾಡ್ಕೊಳಕ್ಕೆ ಹೋದರೆ ಅಷ್ಟೇ, 2-3 ಕೆಲಸ ಆಗೋ ಕಡೆ ಒಂದು ಕೆಲಸನೂ ನೀಟಾಗಿ ಆಗೋದಿಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇವಾಗ ಬಟ್ಟೆಗಳೆಲ್ಲ ಒಗ್ದಾಗಿದೆ, ಅದನ್ನು ಆಮೇಲೆ ಒಣಗಾಕ್ತೀನಿ. ಫಸ್ಟು ತೊಗೊಂಡೋಗಿ ಹೊರಗಡೆಗೆ ಇಟ್ಬಿಟ್ಟೆ. ಇವಳು ಈಚೆ ಎಲ್ಲ ಆಟಾಡಿದ್ಲು ತಿಂಡಿ ತಿನ್ನಿಸುವಾಗ. ಮತ್ತು ತಿಂಡಿ ತಿನ್ನಿಸುವಾಗ ಅಂತಲ್ಲ, ಇವಾಗಂತೂ ನಡೆಯೋದು ಕಲ್ತ್ಬಿಟ್ಟಿದ್ದಾಳಲ್ಲ ಫುಲ್ಲು. ಈಚೆನೇ ಬರಬೇಕು ಅಂತಾಳೆ, ಒಳಗಡೆ ಇರೋದೇ ಇಲ್ಲ ಅವಳು. ಡೋರ್ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾಳೆ, ತೆಗಿ ಬಾಗಿಲು ಹೋಗೋಣ ಈಚೆ ಅಂತ. ಓಡಾಡಬೇಕು, ಬಿದ್ದು ಎದ್ದು ಓಡಾಡಿದ್ರೆ ಅವಳು ಖುಷಿ. ಅದಕ್ಕೆ ಅವಳದು ಬಾಲ್ಸ್ ಅದೆಲ್ಲ ಅಲ್ಲಿ ಬಂದು ಬಿದ್ದಿತ್ತು. ಇವಾಗ ಅವಳು ಟಾಯ್ಸ್ ಒಳಗಡೆಗೆಲ್ಲ ಎತ್ತಿಟ್ಬಿಟ್ಟು ಮತ್ತು ಕಿಚನ್ ಇಡೋ ಅಂಥ ಐಟಮ್ಸ್ ಎಲ್ಲ ಈ ಹೊರಗಡೆ ತೆಗೆದಿರ್ತೀನಲ್ವ, ಅಂದರೆ ಈಗ ಲೋಟ ಅದು ಇದು ಏನಾದರೂ ತೊಗೊಂಡು ಬಂದಿರ್ತಾಳೆ, ಅದನ್ನೆಲ್ಲನೂ ತೊಗೊಂಡೋಗಿ ಎಲ್ಲೆಲ್ಲಿ ಇಡಬೇಕು ಅದು ಜಾಗದಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲ ವಾಶ್ ಮಾಡೋಕ್ಕೆ ಹಾಕಬೇಕು ಅಂದರೆ ವಾಶ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಫಸ್ಟು ಏನಂದರೆ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಬಿದ್ದಿರೋ ವಸ್ತುಗಳು ಯಾವ್ಯಾವ ಜಾಗಕ್ಕೆ ವಾಪಸ್ ಹೋಗ್ಬೇಕು ಅದಾದ್ರೂ ಜಾಗಕ್ಕೆ ಇಟ್ಬಿಟ್ರೆ ಆಮೇಲೆ ಕ್ಲೀನ್ ಮಾಡ್ಕೊಂಡು ಬರೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಇವಾಗ ಕಿಚನಲ್ಲೂ ಏನಾದರೂ ಹಿಂಗೆಲ್ಲ ಅಂಡಿರೋದು ಕ್ಲೀನ್ ಮಾಡೋಣ ಅಂತ ಹೋಗಿ ನೋಡ್ಬಿಟ್ಟು ನನಗೆ ಒಂಥರ ತಲೆ ಕೆಟ್ಟೋದಂಗೆ ಆಗ್ಬಿಡ್ತು ನೋಡಿ ನನ್ನ ಎಕ್ಸ್ಪ್ರೆಷನ್ನು. ನಾನು ಸುಮ್ಮನೆ ವಾಪಸ್ ಬಂದುಬಿಟ್ಟು ಆಮೇಲೆ ಬರೋಣ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಎಲ್ಲ ಅಂಡ್ಬಿಟ್ಟಿದ್ದೀನಿ. ಏಕೆಂದರೆ ತರಕಾರಿ ಉಪ್ಪಿಟ್ಟು ಮಾಡಿರೋದು ಇವತ್ತು ತಿಂಡಿಗೆ. ತರಕಾರಿ ಎಲ್ಲ ಹಚ್ಬೇಕಾದ್ರೆ ಅದ್ರದ್ದು ಸಿಪ್ಪೆ ಅದು ಇದು ಎಲ್ಲನೂ ಕೆಳಗಡೆ ಕೂತ್ಕೊಂಡು ಅವಳನ್ನ ಕೂರಿಸ್ಕೊಂಡು ಹಚ್ಚಿದ್ದು ಎಲ್ಲ ಅಂಡಿದ್ದಾಳೆ. ಮೇಲ್ಗಡೆ ಕೌಂಟರ್ ಟಾಪ್ ಮೇಲೂ ಎಲ್ಲ ಏನು ಗೊತ್ತಾ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ರಾತ್ರಿ ಹೊತ್ತು ಹಿಂಗೆ ಇರಬೇಕು ಅಂತ ಮಲ್ಕೊತೀನಿ. ಬಟ್ ಅಷ್ಟೇ ಗಲೀಜಾಗಿಬಿಡುತ್ತೆ. ಬೆಳಗ್ಗೆ ಎದ್ದು ಇವಳನ್ನ ಮಲಗಿಸೋಷ್ಟೊತ್ತಿಗೆ ಮತ್ತು ಅಷ್ಟೇ ಗಲೀಜು ಮಾಡಿಬಿಡ್ತಾಳೆ. ಇಲ್ಲೂ ಎಲ್ಲ ಬಾತೆಲ್ಲ ಚೆಲ್ಬಿಟ್ಟಿದ್ಲು ಟಿಪಾಯಿ ಮೇಲೆ ಮತ್ತು ಸೋಫಾ ಮೇಲೆಲ್ಲ. ಪಕ್ಕದ ಮನೆಯವರು ಕಿಟಕಿ ಹತ್ರ ನಿಂತಿಲ್ಲ, ಅವರು ಬಂದರು ಆ ಟೈಮ್ಗೆ ಅವ್ರ ಪಾಪುಗೆ ಊಟ ಮಾಡ್ಸೋಕ್ಕೆ ಅಂತ. ತಿನ್ಸಿದ್ರು ಕಿಟಕಿಯಿಂದ, ಅಲ್ಲೇ ತಿಂದ್ಬಿಟ್ಟು ಹೋಗಿದ್ಬಿಟ್ಲು. ಆಮೇಲೆ ನೋಡಿ ಇದೆಲ್ಲನೂ ಇಲ್ಲಿಗೆ ಬಂದಿದೆ. ಆಟ ಆಡೋಕ್ಕೆ ಕೊಟ್ಟಿರೋದು ನಾನು ಅವಳಿಗೆ, ಸುಮ್ಮನೆ ಇರ್ತಾಳೇನೋ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಚ್ಚೋಣ ಅಂತ ಎತ್ಕೊಂಡಿದ್ದೆ ಅವಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ. ಅದು ಅಲ್ಲೇ ಆಟ ಆಡೋಕ್ಕೆ ತೊಗೊಂಡು ಅಲ್ಲೇ ಬಿಟ್ಬಿಟ್ಟು ಜೀಪು ಎಲ್ಲನೂ ಅಲ್ಲಿಗೆ ಬಂದಿತ್ತು. ಗುಂಡಮ್ಮನ ಟೋಪಿ ಅದು ಟಾಯ್ಸ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ಇವಾಗೆಲ್ಲ ಅದರದ್ರ ಜಾಗಕ್ಕೆ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಕೋಕೋನಟ್ ಆಯಿಲು ಇದನ್ನು ಯೂಸ್ ಮಾಡಲ್ಲ ಅವಳಿಗೆ, ಲಿಟಲ್ ರಿಚುವಲ್ಸ್ ಅವ್ರದ್ದು ಯೂಸ್ ಮಾಡ್ತೀನಿ. ಬಟ್ ಆ ಟೈಮಿಗೆ ಅದು ಸಡನ್ನಾಗಿ ಅಲ್ಲೇ ನಿಂತಿದ್ದೆ, ಅದನ್ನೇ ಹಚ್ಚಿದ್ದೀನಿ ಅಷ್ಟೇ. ತಲೆಗೆ ಮಸಾಜ್ ಏನೂ ಮಾಡಿಲ್ಲ. ಇವಾಗ ನಿನ್ನೆ ನೈಟ್ ಏನಾಯ್ತು ಅಂತಂದರೆ, ಹೀಗೆ ಅವಳದು ಸಿಪ್ಪರ್ಗೆ ನೀರು ತುಂಬ್ತಾಯಿದ್ದೆ, ಕೈ ಜಾರ್ಬಿಟ್ಟು ನೀರು ಚೆಲ್ಲೋಯ್ತು. ಅಲ್ಲೇ ಮ್ಯಾಟ್ ಇತ್ತಲ್ಲ ಅದರಲ್ಲೇ ಒರೆಸಿದ್ದೆ ಸಡನ್ನಾಗಿ, ಜಾಸ್ತಿ ಚೆಲ್ಲೋಗ್ಬಿಟ್ಟಿತ್ತು ಅಂತ. ಅದನ್ನು ಇಲ್ಲಿ ಒಣಗಾಕ್ತಾಯಿದ್ದೀನಿ, ಒಣಕೊಳ್ಳಿ ಅಂತ. ನೋಡಿ ತರಕಾರಿ ಎಲ್ಲ ಜಾಸ್ತಿ, ಅದರಲ್ಲೂ ಕ್ಯಾರೆಟ್ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಬೀನ್ಸ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ನಾನು ತಿಂದಿದ್ದೀನಿ, ಅವಳಿಗೂ ಉಪ್ಪಿಟ್ಟು ತಿನ್ನಿಸಿದ್ದೀನಿ. ಮತ್ತು ಇನ್ನೊಂದು ಕಡೆ ಬೇಳೆ ಕೂಗಿಸಿ ಇಟ್ಟಿದ್ದೀನಿ, ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ಟೈಮ್ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅಡುಗೆಗೂ ಶುರು ಮಾಡ್ಕೊಂಬಿಟ್ಟಿರ್ತೀನಿ ನಾನು. ಯಾಕೆಂದರೆ ಹೆಂಗೆ ಮಧ್ಯಾಹ್ನ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ. ಅಷ್ಟು ಬೇಗ ಆಗಿಬಿಡುತ್ತೆ, ಊಟ ಟೈಮ್ ಆಗಿಬಿಡುತ್ತೆ. ನಾನು ಇನ್ನೂ ಫ್ರೆಶ್ ಅಪ್ ಆಗಿರೋದಿಲ್ಲ, ಕೆಲಸಗಳು ಮುಗ್ದಿರೋದಿಲ್ಲ, ಏನಾಗಿರೋದಿಲ್ಲ, ಆದರೆ ಟೈಮ್ ಮಾತ್ರ ಆಗಿಬಿಟ್ಟಿರುತ್ತೆ. ಒಂದೊಂದು ಸರಿ ಫುಲ್ ಕೆಲಸದಲ್ಲಿ ಮತ್ತು ಇವಳನ್ನ ಆಟ ಆಡಿಸ್ಕೊಂಡು ನೋಡ್ಕೊಂಡು ಬ್ಯುಸಿ ಆಗಿಬಿಟ್ಟು ಟೈಮೇ ನೋಡಿರಲ್ವ, ಸಡನ್ನಾಗಿ ನೋಡಿದ್ರೆ ಆಗಲೇ 12:45 1 ಗಂಟೆ ಆಗಿಬಿಟ್ಟಿರುತ್ತೆ. ಒಂದೊಂದು ಸರಿ ಅಡುಗೆ ಏನಾದರೂ ಮಾಡ್ಕೊಂಡಿರೋದಿಲ್ವಲ್ಲ ಪ್ರಿಪ್ರೇಷನ್ಸು, ಆವಾಗ ನನಗೆ ಹಂಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ ಅಡುಗೆ ಮಾಡಬೇಕಾಗಿತ್ತು, ಇವಳಿಗೆ ಏನು ಮಾಡೋದು ಇವಾಗ, ನಮಗೇನು ಮಾಡ್ಕೊಳ್ಳೋದು, ನಮಗೆ ಹೆಂಗೋ ಮಾಡ್ಕೊಂಬಿಡ್ತೀನಿ, ಬಟ್ ಇವಳಿಗೆ ಮಾಡಬೇಕಲ್ವ ಟೈಮ್ ಕರೆಕ್ಟಾಗಿ. ಹಂಗೆ ಶಾಕ್ ಆಗಿದ್ದು ಉಂಟು ಎಷ್ಟೊಂದು ಸರಿ. ಇವಾಗ ಏನಾಗಿದ್ದಾಗಲಿ ಕಿಚನ್ ಕ್ಲೀನ್ ಮಾಡಲೇಬೇಕು, ಇಲ್ಲಾಂದರೆ ಇವಳು ಎದ್ರೆ ಏನೂ ಮಾಡಿಸ್ಕೊಡಲ್ಲ ಅಂತ ನಾನೇ ಮೋಟಿವೇಟ್ ಮಾಡಿಕೊಂಡು ಕೌಂಟರ್ ಟಾಪ್ ಎಲ್ಲ ಸುಮ್ಮನೆ ಹಂಗೆ ಗುಡಿಸ್ಕೊತಾ ಇದ್ದೀನಿ. ಏನೇನು ಗಲೀಜು ಅಂದರೆ ತರಕಾರಿ ಸಿಪ್ಪೆ ಅದು ಇದು ಎಲ್ಲ ಇದೆಯಲ್ಲ, ಅದನ್ನು ಕೆಳಗಡೆಗೆ ಹಾಕ್ಕೊಂಡ್ರೆ ಕಸ ಗುಡಿಸ್ಕೊಂಡಾಗ ತೊಗೊಂಡು ಹೋಗ್ಬೋದು, ಹಾಗೇ ಪೊರ್ಕೆನಲ್ಲಿ ಎಳ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು
ಮತ್ತು ಸಾಂಬಾರಿಗೆ ರೆಡಿ ಮಾಡೋದಕ್ಕೆ, ಖಾರಕ್ಕೆ ರೆಡಿ ಮಾಡೋದಕ್ಕೂ ಎಲ್ಲನೂ ಕಾಯಿ ಮತ್ತು ಬೇರೆ ಏನೇನು ಬೇಕೋ ಅದನ್ನು ಹೊರಗಡೆನೇ ಇಟ್ಟಿದ್ದೆ. ಏಕೆಂತಂದರೆ ಉಪ್ಪಿಟ್ಟಿಗೆ ಹಾಕೋಕ್ಕೆ ಕಾಯಿ ತೆಗ್ದಿದ್ನಲ್ಲ, ಗಟ್ಟಿಯಾಗಿಬಿಡುತ್ತೆ ಫ್ರಿಡ್ಜಲ್ಲಿದ್ದರೆ. ಸಡನ್ನಾಗಿ ತೆಗೆದು ಆಗಲೇ ತುರಿಯೋದಕ್ಕೆ ಹೋದರೆ ಆಗೋದಿಲ್ಲ, ಜಾಸ್ತಿ ಎನರ್ಜಿ ಹಾಕಬೇಕು, ಆಗೋಲ್ಲ. ಎನರ್ಜಿ ಎಲ್ಲ ಇವಾಗ ಕಡಿಮೆ ಇದೆ ನನಗೆ, ಅದಕ್ಕೇ ಅದು ಹೊರಗಡೆನೇ ಇರಲಿ ಅಂತ ಇಟ್ಟಿದ್ದೀನಿ. ಮಿಕ್ಸಿ ಜಾರು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪಾತ್ರೆ ಇತ್ತು, ರಾತ್ರಿ ಹೊತ್ತು ಪಾತ್ರೆನ ಆಲ್ಮೋಸ್ಟ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಒಂದೊಂದು ಸರಿ ಆಗೋದಿಲ್ಲ. ನಿನ್ನೆ ವಾಶ್ ಮಾಡಿದ್ದೆ, ಆದ್ರೂ ಇವಾಗ ತಿಂಡಿದು ಅದು ಇದು ಎಲ್ಲ ಸೇರಿ ಬಿದ್ದಿತ್ತು ಪಾತ್ರೆಗಳು, ಅದನ್ನೆಲ್ಲನೂ ಸ್ವಲ್ಪನೇ ವಾಶ್ ಮಾಡ್ಕೊಂಬಿಟ್ಟೆ ಬೇಗ ಬೇಗ. ಮತ್ತು ನಾನು ಕ್ಲೀನಿಂಗ್ ಮಾಡಿದೆ ಅಂತ ಹೇಳಿದ್ನಲ್ವ, ಈ ಸಿಂಕ್ ಏನಿದೆ ಅದು ಕ್ಲೀನ್ ಮಾಡಿಕೊಂಡೆ. ಹಾರ್ಪಿಕ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ ನಾನು ಇದಕ್ಕೆ ಸಪ್ರೇಟಾಗಿ ಇಟ್ಕೊಂಡು. ಅದು ಟೈಲ್ಸ್ ಏನು ಹಾಕಿದಾರಲ್ವ ಅದು ಫುಲ್ ಒಂಥರ ಈ ಬ್ರೌನ್ ಕಲರ್ ಅಲ್ಲ, ಒಂಥರ ಕೊಳೆ ಕಲರ್ ಆಗಿಬಿಟ್ಟಿತ್ತು. ಎಣ್ಣೆ ಜಿಡ್ದು ಆದಾಗ ಆಗುತ್ತೆ ನೋಡಿ, ಯೆಲ್ಲೋ ಕಲರ್ ಥರ ಒಂಥರ ಆ ಥರ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಬಂದಲ್ಲ 9 ಮಂತ್ಸ್ ಇದ್ದಾಗ ಪಾಪಗೆ, ಆವಾಗಲೇ ಅದು ಹಂಗೆ ಆಗಿತ್ತು. ನಮ್ಮ ಮನೆಯವ್ರು ಯೂಸ್ ಮಾಡಿ ಮಾಡಿ ಹಂಗೆ ಮಾಡಿದರು. ಬಟ್ ಅದನ್ನು ನನಗೆ ಉಜ್ಜಕ್ಕೆಲ್ಲ ಆಗಿಲ್ಲ, ಹಂಗೆ ಒರೆಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ. ಈ ಸರಿ ಇಲ್ಲ, ಸ್ವಲ್ಪ ನನಗೆ ಓಕೆ ಅಲ್ವಾ, ಆಗಿಂತ ಇವಾಗ ಕಂಪೇರ್ ಮಾಡಿಕೊಂಡ್ರೆ 9 ಮಂತ್ಸ್ ಬೇಬಿಗೂ 1 ಇಯರ್ ಪ್ಲಸ್ ಬೇಬಿಗೂ ಡಿಫ್ರೆನ್ಸ್ ಇರುತ್ತಲ್ವ, ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ಆಗುತ್ತೆ ಕಂಪ್ಯಾರಿಟಿವ್ಲಿ. ಬಟ್ ಅದು ನಮ್ಗೆ ಟೈಮ್ ಅನ್ಸೋದಿಲ್ಲ ಅಷ್ಟೇ. ಎಷ್ಟು ಬೇಗ ಆಗೋಯ್ತಪ್ಪ, ಮಲಗಿದ್ದು ಆಗಲೇ ಸುಮ್ಮನೆ ಆಡ್ತಾಯಿದ್ಲು, ಆಗಲೇ ಅಳಕ್ಕೆ ಶುರು ಮಾಡಿಬಿಟ್ಲಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಸಿಂಕು ಎಲ್ಲನೂ ನೀಟಾಗಿ ಟೈಲ್ಸ್ ಎಲ್ಲ ಉಜ್ಜಿದ್ದೀನಿ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನೀಟಾಗಿ ಎಲ್ಲ ಕ್ಲೀನ್ ಆಯ್ತು ಅದೂ. ಮತ್ತು ಸುತ್ತ ಅಡುಗೆ ಮನೆ ಗೋಡೆದೇನಿದೆ ಅದು ಎಲ್ಲನೂ, ಮತ್ತು ಸಿಂಕ್ ಕೆಳಗಡೆ ಲೆಫ್ಟ್ ಸೈಡ್ ಗೋಡೆ ಇದೆಯಲ್ಲ ಅದು ಕೆಳಗಡೆನೂ ತುಂಬ ಗಲೀಜಾಗುತ್ತೆ, ಪಾತ್ರೆದು ಗಲೀಜೆಲ್ಲ ಬಿದ್ದು ಅದು ಎಲ್ಲನೂ ನೀಟಾಗಿ ಸ್ಕ್ರಬ್ ತೊಗೊಂಡು ಉಜ್ಜಿ ಕ್ಲೀನ್ ಮಾಡಿಕೊಂಡೆ. ಮತ್ತು ಸ್ಟವ್ ಪಕ್ಕ ಒಂದು ಇದಿಟ್ಕೊಂಡಿದ್ದೀನಿ ನಾನು, ಪುಟಾಣಿದು ಟೇಬಲ್ ಥರ, ಅದೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಬಾಕ್ಸ್ಗಳೆಲ್ಲ ಒರೆಸ್ಕೊಂಡೆ. ಆವಾಗವಾಗ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಅಂದರೆ ಖಾಲಿ ಆದಾಗ ಬೆಳಗಿರ್ತೀನಿ ಅದನ್ನೆಲ್ಲ ಬಾಕ್ಸೆಲ್ಲ. ಅದಕ್ಕೇ ಮತ್ತು ಕಾರ್ನರಲ್ಲಿ ಇನ್ನೊಂದು ಫ್ರಿಡ್ಜ್ ಪಕ್ಕ ಅಲ್ಲೂ ಮಿಕ್ಸಿ ಎಲ್ಲ ಇಡ್ತೀನಲ್ಲ, ಅಲ್ಲೂ ಆ ಟೇಬಲ್ನೂ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮತ್ತು ಅದ್ರ ಮೇಲಿರೋ ಅಂಥ ಶೆಲ್ಫ್ ಇದೆ, ಅಲ್ಲಿ ಹಾಟ್ ಬಾಕ್ಸು ಅದೆಲ್ಲ ಇಡ್ತೀನಲ್ಲ, ಅದೂ ಎಲ್ಲ ಒರೆಸ್ಕೊಂಡೆ. ಫುಲ್ ಮೇಲ್ಗಡೆ ಏನು ಕೈ ಹಾಕಕ್ಕೆ ಹೋಗಿಲ್ಲ ನಾನು, ತಲೆ ಕೆಟ್ಟೋಗುತ್ತೆ ಅಲ್ಲಿಗೋದ್ರೆ ಅಂತ ಹೇಳ್ಬಿಟ್ಟು. ಇನ್ನೇನಿದ್ರು ಪಾತ್ರೆ ಸ್ಟ್ಯಾಂಡು, ಆ ಕಿಟಕಿ ಒಂದು ಕ್ಲೀನ್ ಮಾಡಬೇಕು. ಕೆಳಗಡೆ ಡ್ರಾಯರ್ಸಲ್ಲೆಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ, ಅದು ಅವಾಗವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸೊ ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಆಗ್ತಾ ಇದೆ. ವಾಷಿಂಗ್ ಮಿಷಿನು, ಫ್ರಿಡ್ಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಿಂಗೆ ಸಣ್ಣ ಪುಟ್ಟದೆಲ್ಲ ಮಾಡ್ಕೋತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಮ್ಯಾಟ್ಗಳೆಲ್ಲ ಒಗೆದು ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಜೋಡಿಸಿ, ಪಾತ್ರೆ ತೊಳೆದು, ಅಡುಗೆ ಮನೆ ಸ್ವಲ್ಪ ಎಲ್ಲ ಒರೆಸ್ಕೊಂಡು, ಟೈಲ್ಸ್ ಕಾಣಿಸಿದ್ದು ಅಲ್ಲಲ್ಲೇ ಒರೆಸ್ಕೋಬೇಕು ಅನಿಸಿದ್ರೆ ಒರೆಸ್ಬಿಟ್ಟು ಮುಗಿಸ್ದೆ. ಮಲಗಿದ್ದಾಳೆ ಇನ್ನೂ, ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಅಷ್ಟೊಂದೇನು ಕಸ ಇರೋದಿಲ್ಲ, ಆದ್ರೂ ದಿನ ಇವಳು ಎಲ್ಲ ಅಂಡಿರ್ತಾಳಲ್ಲ, ಅದಿರುತ್ತೆ ಅಷ್ಟೇ, ಧೂಳೆಲ್ಲ ಏನಿರೋದಿಲ್ಲ. ಮುಂಚೆ ಆದರೆ ಧೂಳು ಜಾಸ್ತಿ ಇರ್ತಿತ್ತು, ಇವಾಗ ಧೂಳು ಇರೋದಿಲ್ಲ. ಇವಳು ಅಂಡಿರೋ ಅಂಥ ಅದು ಇದು ವೇಸ್ಟ್ಗಳೇ ಇರುತ್ತೆ, ಎಲ್ಲ ನೀಟಾಗಿ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಇವಾಗ. ಆ್ಯಕ್ಚುಲಿ ಮ್ಯಾಟ್ ಹಾಕಿದ್ರೆ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ, ಅದನ್ನು ತೆಗೆದು ಒದ್ರಿ ಎಲ್ಲ ಕ್ಲೀನ್ ಮಾಡಬೇಕು. ಬಟ್ ಏನಂದರೆ ಇವಳು ಬಂದು ಕೂತ್ಕೊಂಡು ಆಡೋದಕ್ಕೆಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಸಮ್ಮರ್ ಇವಾಗ ಏನಂತ ಏನು ಥಂಡಿ ಅಂತ ಏನು ಅನಿಸ್ತಾ ಇಲ್ಲ ನೆಲ ಎಲ್ಲ, ಆದ್ರೂ ಬೀಳ್ತಿರ್ತಾಳೆ, ಸಡನ್ನಾಗಿ ಕೂತ್ಕೊತಾಳೆ. ಅದಕ್ಕೆ ಇರಲಿ, ಬಿದ್ದರೆ ಅಷ್ಟು ಏಟಾಗೋದಿಲ್ಲ, ಜಾಗದಲ್ಲಿ ಆಟಾಡ್ತಿರ್ತಾಳಲ್ವ, ನೀರೆಲ್ಲ ಚೆಲ್ತಾಳಲ್ವ, ಅದೆಲ್ಲ ಹೀರ್ಕೊಳ್ಳುತ್ತೆ ಅಂದ್ಬಿಟ್ಟು ಮ್ಯಾಟ್ನ ಹಾಕಿದ್ದೀನಿ ಅಷ್ಟೇ. ಇವಾಗ ಕಸ ಎಲ್ಲ ಗುಡಿಸಿದ್ದಾಯಿತು, ಮತ್ತು ನೀಟಾಗಿ ನೆಲನೂ ಒರೆಸಿದ್ದಾಯಿತು. ಬಟ್ಟೆಗಳನ್ನ ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಹಾಗೆ ಅವಳನ್ನ ನೋಡ್ಕೊಂಡೇ ಒಣಗಾಕ್ತೀನಿ. ಗೆಜ್ಜೆ ಸೌಂಡಿಗೆ ನನಗೆ ಕೇಳಿಸುತ್ತೆ, ಸೈಲೆಂಟಾಗಿರುತ್ತಲ್ವ, ಒಂದು ಸ್ವಲ್ಪ ಸೌಂಡ್ ಆದರೂ ಹೋಗಿ ನೋಡ್ತೀನಿ. ಮತ್ತು ಇಲ್ಲ ಅಂದ್ರೂ ಒಂದೊಂದು 2 ಬಟ್ಟೆ ಒಣಗಾಕೋದು, ನೋಡೋದು ಅವಳನ್ನ, ಆ ಥರ ಮಾಡ್ತಾಯಿರ್ತೀನಿ. ಇನ್ನೂ ಅವಳಿಗೆ ಸೋಫಾ ಮೇಲಿಂದ ಇಳಿಯೋದು ಕಂಪ್ಲೀಟಾಗಿ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹೆಂಗೆ ಇಳಿಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ವಿಡಿಯೋ ಮಾಡಿದಾಗ ಅವಳಿಗೆ ಇಳಿಯೋಕ್ಕೆ ಬರ್ತಿರಲಿಲ್ಲ, ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ಅವಳು ಇಳಿಯೋದನ್ನು ಕಲ್ತ್ಕೊಂಡಿದ್ಲು 95% ಅಷ್ಟು. ಬಟ್ ಅವಾಗಿನ್ನೂ ಕಲಿತಾ ಇದ್ಲಲ್ಲ, ಬಿದ್ದುಬಿಡ್ತಾಳೆ ಎದ್ದು ಅಂತ ಹೇಳ್ಬಿಟ್ಟು ಭಯಕ್ಕೆ ನೋಡ್ತಾ ಇದ್ದೆ. ಇನ್ನೂ ಮಲ್ಕೊತಾಳೆ ಸ್ವಲ್ಪ ಹೊತ್ತು, ಪರವಾಗಿಲ್ಲ, ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಒಣಗಾಕೊಬೋದು. ಏನಂದರೆ ಈ ಥರ ಕೆಲಸಗಳೆಲ್ಲ, ಹೊರಗಡೆ ಕೆಲಸಗಳು ಅಷ್ಟೊಂದು ರಿಸ್ಕ್ ಅನಿಸಲ್ಲ. ನೋಡಿ ಬಿದ್ದೋಯ್ತು ಮೊಬೈಲ್, ಆ್ಯಕ್ಚುಲಿ ಗಾಳಿಗೆ ಟ್ರೈಪಾಡ್ ತಂದು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋದರೆ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಅಲ್ಲೇ ಮ್ಯಾನೇಜ್ ಮಾಡಿಟ್ಟಿದ್ದೆ. ರಪ್ಪ ಅಂತ ಕೆಳಗೆ ಬೀಳ್ತು, ಮತ್ತೆ ತೆಗೆದು ಇಟ್ಟು ಮತ್ತೆ ವಿಡಿಯೋ ಮಾಡೋಕ್ಕೆ
ಶುರು ಮಾಡಿದ್ದು ನಾನು. ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ಬೇಗ ಕೆಲಸ ಆಗಬೇಕಿತ್ತು. ವೀಡಿಯೋ ಜೊತೆಗೆ ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಆದರೂ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಂಪೇರ್ ಮಾಡ್ಕೋತೀರ ಅಲ್ವಾ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಥರ ಅವ್ರದ್ದು ಲೈಫ್ ಈ ಥರನೇ ಇರುತ್ತೆ. ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ನಾನು ಕೂಡ ಮುಂಚೆ ಎಲ್ಲ ವೀಡಿಯೋಸು ಬ್ಲಾಗ್ಸ್ ಎಲ್ಲ ನೋಡ್ತಿದ್ದೆ, ಈಗಲೂ ಕೂಡ ನೋಡ್ತೀನಿ. ಇಷ್ಟ ಆಗುತ್ತೆ. ಕೆಲವೊಬ್ರಿಗೆ ಅನಿಸುತ್ತೆ ಏನು ಇದನ್ನೆಲ್ಲ ನೋಡ್ತಾರಾ ಅಂತ ಅನಿಸುತ್ತೆ. ಬಟ್ ಇಲ್ಲ, ನೋಡೋವಂಥ ಜನ, ಲೈಕ್ ಮಾಡೋವಂಥ ಜನ ಇದ್ದಾರೆ ಅನ್ನೋದು ನನಗೆ ಮತ್ತು ಯಾರು ಇಷ್ಟಪಟ್ಟು ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಮತ್ತು ಹೊರಗಡೆ ಕಸ ಎಲ್ಲ ಗುಡಿಸ್ಕೊಂಡೆ. ಹಂಗೇ ಮನೆ ಮುಂದೆ ಏನು ಟೈಲ್ಸ್ ಹಾಕಿದಾರಲ್ಲ ಅಲ್ಲೆಲ್ಲ ನೀಟಾಗಿ ಗುಡಿಸ್ಕೊತೀನಿ. ಸೈಡಲ್ಲಿ ಜಾಗ ಇದೆಯಲ್ಲ ಅದನ್ನು ಕಾರ್ನರಲ್ಲಿ ಅದೇ ಬಂದುಬಿಟ್ಟಿರುತ್ತೆ, ಗಾಳಿಗೆಲ್ಲ ಕಸ ಕೂದಲೇನಾದರೂ ಇದ್ದರೆ ಅದನ್ನೆಲ್ಲ ತೆಗ್ದಾಕ್ತೀನಿ ಅಷ್ಟೇ. ಯಾವಾಗಾದರೂ ಒಂದೊಂದು ಸರಿ ಟೈಮ್ ಇದ್ದಾಗ, ಮತ್ತು ಹಬ್ಬಗಳು ತೊಳಿಬೇಕು ಆ ಜಾಗ ಎಲ್ಲ ಅಂದಾಗ ನೀಟಾಗಿ ಗುಡಿಸ್ಕೊತೀನಿ. ಈಗ ರೀಸೆಂಟಾಗಿ ಗುಡಿಸಿದ್ದೆ ಎಲ್ಲ ನೀಟಾಗಿ. ತೈಲೂರಮ್ಮನ ಹಬ್ಬ ಬಂದಿತ್ತು ಅಂತ ಹೇಳಿಬಿಟ್ಟು ಗುರುವಾರ, ಅದಕ್ಕೇ ನೀಟಾಗೇನು ಡೀಪಾಗೇನು ಗುಡ್ಸೋಕ್ಕೆ ಹೋಗಿಲ್ಲ ಅಷ್ಟೇ. ಓಕೆ, ಆಗಲೇ ಹೇಳ್ತಾಯಿದ್ದೆ, ಹೊರಗಡೆ ಕೆಲಸನ ಮಾಡ್ಕೊಳ್ಳೋಕ್ಕೆ ಅಷ್ಟು ಹಿಂಸೆ ಆಗೋಲ್ಲ ಅವಳು ಎದ್ದಿದ್ದಾಗ. ಯಾಕೆಂದರೆ ಅವಳಿಗೆ ಇಷ್ಟ ಇಲ್ಲಿ ಹೊರಗಡೆ ಓಡಾಡೋದು, ಆಟ ಆಡೋದು ಅಂತಂದರೆ. ಹಂಗಾಗಿ ಓಡಾಡ್ಕೊಂಡು ಆಟಾಡಿಕೊಂಡು ಇರ್ತಾಳೆ. ಕಸ ಗುಡಿಸ್ಕೊಬೋದು, ಮತ್ತು ಬಟ್ಟೆ ಒಣಗಾಕೊಬೋದು, ಗಿಡಗಳಿಗೇನಾದ್ರು ನೀರು ಹಾಕಬೇಕು ಅಂತಂದರೆ ಆ ನೀರೆಲ್ಲ ಹಾಕೊಬೋದು. ಆದರೆ ಒಳಗಡೆ ಕೆಲಸದಲ್ಲಿ, ಅದರಲ್ಲೂ ಎಸ್ಪೆಷಲಿ ಅಡುಗೆ ಮನೆ ಕೆಲಸ ಮಾಡೋಕೆ ಅವಳು ಬಿಡಲ್ಲ. ಏನಾದರೂ ಹಾಲಲ್ಲಿ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು ಅಂತೆಲ್ಲ ಆದರೆ ಓಕೆ ಬಿಡ್ತಾಳೆ. ಅವಳು ಮಾಡ್ತೀನಿ ಅಂತ ಬರೋದು, ನನ್ನ ಮುಂದಕ್ಕೆ ಕಸದ ಹತ್ರ ಬರೋದು ಮಾಡಿದ್ರೂ ಹೆಂಗೋ ಮಾಡ್ಕೊಂಬಿಡ್ಬೋದು ಆ ಕೆಲಸಗಳನ್ನ. ಆದರೆ ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಎತ್ಕೊ ಅಂತಾಳೆ. ಅಂದರೆ ಅವಳು ನೋಡಬೇಕು, ಅದಕ್ಕೇ ಅವಳು ಎತ್ಕೊ ಅಂತ ಹೇಳೋದು. ರೈಸಿಗೆ ಇಟ್ಟಿದ್ದೀನಿ. ಜೊತೆಗೆ ಬೇಳೆ ಕೂಗಿಸಿದ್ನಲ್ಲ, ಸಾಂಬಾರು ಮಾಡೋಣ, ಬೇಳೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಕೂಗಿಸಿ ಎಲ್ಲ ರೆಡಿ ಮಾಡ್ತಾಯಿದ್ದಿದ್ದು. ಖಾರ ರುಬ್ಬಕ್ಕೆಲ್ಲ ರೆಡಿ ಮಾಡೋಕ್ಕೆ ಇಟ್ಟಿದ್ದೆ, ನೋಡಿದ್ರಿ ನೀವು. ಬಟ್ ಇವಾಗ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಅದಕ್ಕೆ ಜಸ್ಟ್ ದಾಲ್ ಥರ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಹಾಕಬೇಕಾಗಿತ್ತು, ನಂಗೆ ಪ್ಲ್ಯಾನ್ ಇರಲಿಲ್ವಲ್ಲ ತರಕಾರಿ ಸಾರು ಮಾಡ್ತೀನಿ ಅಂದ್ಬಿಟ್ಟು ಬರೀ ಬೇಳೆ ಹಾಕಿದ್ದೆ. ಇವಾಗ ಅದಕ್ಕೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಮನೆಯವರಂದರು ನಾಳೆ ಸಂಡೇ ಅಲ್ವಾ, ನಮ್ಮ ಒಬ್ಬರು ರಿಲೇಟಿವ್ಗೆ ಆಪ್ರೇಷನ್ ಆಗಿತ್ತು, ಅವ್ರನ್ನ ನೋಡ್ಕೊಂಬರೋದಕ್ಕೆ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅವ್ರ ಅಜ್ಜಿ ಊರಿಗೆ, ನಮ್ಮ ಮನೆಯವರ ಅಜ್ಜಿ ಊರಿಗೆ. ಸರಿ, ಅಲ್ಲಿಗೆ ಹೋದರೆ ನಾಳೆ ಬೆಳಗ್ಗೆನೇ ಹೋದರೆ ಬರೋದೇ ಲೇಟ್ ನೈಟ್ ಆಗಿಬಿಡುತ್ತೆ. ಅದಕ್ಕೆ ಏನಕ್ಕೆ ಸಾಂಬಾರು ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಸುಮ್ಮನೆ ಒಗ್ಗರಣೆ ಮಾಡಿಕೊಂಡು ಇವಾಗ ಮತ್ತು ನೈಟಿಗೆ ಖಾಲಿ ಆಗುತ್ತೆ. ಇಫ್ ಇನ್ ಕೇಸ್ ಖಾಲಿ ಆಗಿಲ್ಲ ಅಂದರೆ ಇದು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗ್ಬೋದು, ಇಲ್ಲ ಬಂದು ಬಿಸಿ ಮಾಡಿ ಇಟ್ಕೋಬೋದು, ಇಲ್ಲ ಮಾರ್ನಿಂಗ್ ಏನಾದರೂ ಇದಕ್ಕೇ ಮಾಡಿಕೊಂಡ್ರು ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಇದನ್ನು ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದನ್ನು ಫ್ರಿಡ್ಜಲ್ಲಿ ಇಡೋಕ್ಕೆ ಅಥವಾ ಮತ್ತು 2 ದಿನ ಆದಮೇಲೆ ತಿನ್ನೋದಕ್ಕೆ ಸ್ವಲ್ಪ ಬೋರ್ ಅನಿಸುತ್ತೆ. ಅದಕ್ಕೆ ಈ ಥರ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ಥರ ಮಾಡಿಬಿಟ್ಟೆ. ನೋಡಿ, ಇವಾಗ ಎತ್ಕೊಂಡಿದ್ದೀನಲ್ವ, ಆರಾಮಾಗಿ ನೋಡ್ತಿದ್ದಾಳೆ ಅವಳು. ಅವಳಿಗೆ ಆ್ಯಕ್ಚುಲಿ ಹೊಟ್ಟೆ ಹಶ್ವಾಗಿರುತ್ತೆ, ಎದ್ದಿದ್ದಾಳಲ್ವ ಈಗ ತಾನೇ, ಹೊಟ್ಟೆ ಹಶ್ವಾಗಿರುತ್ತೆ. ಅವಳು ಫೀಡ್ಗೆ ಕೇಳೋದು ಜಾಸ್ತಿ, ಫೀಡ್ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಕೆಲವೊಂದು ಸರಿ ಏನು ಮಾಡೋಕ್ಕಾಗಲ್ಲ, ಫೀಡ್ ಮಾಡಿಸ್ಬಿಡ್ತೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಊಟನೇ ಮಾಡಿಸೋದಕ್ಕೆ, ಹೆಂಗಾದರೂ ಮ್ಯಾನೇಜ್ ಮಾಡಿಬಿಟ್ಟು. ಇವಾಗ ಆಲ್ಮೋಸ್ಟ್ ಆಗಿಬಿಡುತ್ತೆ, ಇನ್ನೊಂದು 10 ನಿಮಿಷ ಅಷ್ಟುವರೆಗೂ ಅವಳಿಗೆ ಏನಾದರೂ ಸ್ವಲ್ಪ ಹೊರಗಡೆ ಎಲ್ಲ ಎತ್ಕೊಂಡು ಹೋಗೋದು, ಇಲ್ಲಾಂದರೆ ಅವಳನ್ನ ಎತ್ಕೊಂಡು ಹೆಂಗೆ ಕೆಲಸ ಮಾಡೋದು ಮಾಡಿದ್ರೆ ಅಡುಗೆ ಕೆಲಸ ಎಲ್ಲ ನೋಡಿಕೊಂಡು ಸುಮ್ಮನೆ ಇರ್ತಾಳೆ, ಏನು ತೊಂದರೆ ಇಲ್ಲ. ತೋರ್ಸಪ್ಪ ಇಲ್ಲಿ, ಫೇಸ್ ಪ್ಯಾಕ್ ಹೆಂಗೈತೆ ತೋರ್ಸಪ್ಪ.
ಅಲ್ಲಿ ತೋರಿಸು, ಮೇಲ್ಗಡೆ ಬರ್ತಾರದು. ಪಾಪ ನೋ ಆಗಲೇ ಎಷ್ಟು ಒದ್ದೆ ಮಾಡಿಬಿಟ್ಟೆ. ಕಮ್ ಕಮ್ ಕಮ್, ನಿಧಾನ ನಿಧಾನ, ಸ್ಲೋ 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 ಸ್ಲೋ. ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅದಾದಮೇಲೆ ಅವಳಿಗೆ ಅದು ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಬೇರೆ ಡ್ರೆಸ್ ಹಾಕ್ತೆ. ಅದು ಉದ್ದ ಇತ್ತಲ್ವ, ನಡಿಬೇಕಾದ್ರೆ ಬೀಳ್ತಾನೆ ಇದ್ದು ತುಂಬ ಸರಿ. ಅದಕ್ಕೆ ಅದು ರಿಮೂವ್ ಮಾಡಿಬಿಟ್ಟೆ. ಇದು ಅವಳ ಸೈಜಿಗೆ ಕರೆಕ್ಟಾಗಿದೆ. ಒಂಚೂರು ಉದ್ದ ಅನಿಸುತ್ತೆ, ಅದಕ್ಕೆ ನಾಟ್ ಹಾಕಿದ್ದೀನಿ ಮೇಲೆ. ಇವಾಗ ಅಪರೂಪಕ್ಕೆ ಹಾಸಿಗೆ ಮೇಲೆ ಕರ್ಕೊಂಡು ಬಂದಿದ್ದೀನಿ ಇವಳನ್ನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು. ಅಂದರೆ ನನಗೂ ಸ್ವಲ್ಪ ಮಲ್ಕೊಂಡ್ರೆ ರೆಸ್ಟ್ ಅಂತ ಅನಿಸುತ್ತೆ, ನಿದ್ದೆ ಮಾಡೋಕ್ಕಂತೂ ಆಗಲ್ಲ. ನಿದ್ದೆ ಬರ್ತಾಯಿದ್ರು ಮಾಡೋಕ್ಕಾಗಲ್ಲ ಇವಳು ಎದ್ದಿದ್ದಾಗ, ಯಾಕೆಂದರೆ ಕೆಳಗೆ ಬಿದ್ದುಬಿಡ್ತಾಳೆ ಹಾಸಿಗೆ ಮೇಲಿಂದ ಅಂತ ಭಯ. ಒಂದು ಪಕ್ಷ ಕೆಳಗಡೆ ಮಲ್ಕೊಂಡಿದ್ದಾಗಬೇಕಾದ್ರೆ ಒಂದು ನಿಮಿಷ ನಿದ್ದೆ ಮಾಡಿಬಿಡ್ಬೋದು, ಬಟ್ ಮೇಲೆ ಆಗೋದಿಲ್ಲ. ಸುಮ್ಮನೆ ಆಟ ಆಡಿಸ್ತಾ ಇದ್ದೀನಿ. ಅದು ಇಯರ್ ಬಡ್ಸ್ ಬರುತ್ತೆ ಸೌಂಡ್ ಪ್ರೂಫ್, ಅದನ್ನು ಕೊಡು ಅಂತ ಹಿಂಸೆ ಕೊಟ್ಟಳು. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಬೇಕು ಅಂತ ಹಠ ಮಾಡ್ತಿದ್ಲಂತ. ಫೈನಲಿ ಕೊಟ್ಟೆ. ನೋಡೋಣ ಏನು ಮಾಡ್ತಾಳೆ ಅಂತ. ಏನು ಮಾಡಲ್ಲ, ಬಾಯೊಳಗಡೆಗೆ ಹಾಕೋತಾಳೆ ಅಷ್ಟೇ. ಅವಳು ನಿಮಿಷ ನೋಡ್ತಾಳೆ, ಆಮೇಲೆ ಮೆತ್ತಗೆ ಬಾಯೊಳಗಡೆಗೆ ಹಾಕೊತಾಳೆ. ಅದಕ್ಕೆ ಹೊಡಿತೀನಿ ಬಾಯಿಗೆ ಹಾಕ್ಕೊಂಡ್ರೆ ಅಂತ ಎದುರಿಸ್ತಾ ಇದೆ. ನೋಡಿ ಹಂಗಾದ್ರೂ ಹಾಕ್ಕೊಂಡ್ಲು, ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಅವಳಿಗೆ. ಅದಕ್ಕೆ ನಾನು ಕೊಡಲ್ಲ ಅಂದಿದ್ದು. ಹೊಡಿತೀನಿ ಏಟೋ. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ 5 ಗಂಟೆ 5 ಕಾಲ ಆಗಿದೆ ಇವಾಗ, ಈವ್ನಿಂಗ್ ಟೈಮು. ಕರ್ಕೊಂಡು ಬಂದೆ ಹೊರಗಡೆಗೆ. ಸ್ವಲ್ಪ ಓಡಾಡಿಸ್ಕೊಂಡು ಹಂಗೆ ಅವಳಿಗೆ ಒಂದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಆದರೂ ತಿನ್ನಿಸೋಣ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಅವಳಿಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಬ್ರೇಕ್ಫಾಸ್ಟ್ ಒಂದು 9 ಗಂಟೆ ಒಳಗಡೆ ತಿನ್ನಿಸ್ಬಿಟ್ಟು, ಆಮೇಲೆ ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೊಡ್ತೀನಿ, ಮತ್ತು ಊಟ ಮಾಡಿಸ್ತೀನಿ, ಮತ್ತು ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಥರ ಕೊಡ್ತೀನಿ, ಮತ್ತು ನೈಟ್ ಊಟ ಈ ಥರ. ಕೆಲವೊಂದು ಸರಿ ಅವಳಿಗೇ ತಿನ್ನೋದಕ್ಕೆ ಕೊಡ್ತೀನಿ ಬನಾನಾ ಪೀಸಸ್ ಮಾಡಿ. ಬಟ್ ಏನು ಮಾಡ್ತಾಳೆ ಅಂದರೆ ಚೆಲ್ಬಿಡ್ತಾಳೆ ಮುಕ್ಕಾಲು ಭಾಗ. ಅದಕ್ಕೇ ಇವಾಗ ನಾನೇ ತಿನ್ನಿಸ್ತಾ ಇದ್ದೀನಿ, ಅದನ್ನು ಅಭ್ಯಾಸ ಮಾಡಿಸಿದ್ದೀನಿ. ಪಾಪ ಪಾಪನ ಸವಸ ಬೇಡ, ಪಾಪ ಅಲ್ಲಿ ಎತ್ಕೊಳ್ಳಿ. ಆಯ್ತು ಹೋಗ್ಲಿ ತಿನ್ನು. ಕ್ಯಾಮ್ರಾ ನೋಡಿದ್ರೆ ಅವಳು ಕಾಣಿಸ್ತಾಳಲ್ವ, ಬಂದು ಪಾಪ ಪಾಪ ಅಂತ ಎತ್ಕೊಳ್ಳೋಕ್ಕೆ ಹೋಗೋದು ಕ್ಯಾಮ್ರಾನ, ಆ ಥರ ಮಾಡ್ತಾಳೆ. ನಾನು ಟ್ರೈಪಾಡ್ಗೆ ಇಟ್ಟಿದ್ರೆ ಅಷ್ಟು ಗೊತ್ತಾಗಲ್ಲ ಅವಳಿಗೆ. ಸ್ಟೆಪ್ಸ್ ಮೇಲೆ ಇಟ್ಟಿದ್ದೆ, ಹಿಂಗೆ ಓಡಾಡಿಸ್ಕೊಂಡು ತಿನ್ನಿಸ್ತಾ ಇದ್ನಲ್ಲ, ಇನ್ನು ಟ್ರೈಪಾಡೆಲ್ಲ ತಂದಿಡೋಕ್ಕೆ ಆಗಿಲ್ಲ, ಕೈಯೆಲ್ಲ ಇದಾಗಿತ್ತು ಅಂದ್ಬಿಟ್ಟು. ಅದಕ್ಕೇ ಹಂಗೆ ಇಟ್ಟಿದ್ದೆ. ಬಂದು ಎತ್ಕೊತಿದ್ಲು. ನಾನೊಂದು ಕಡೆ ಇಟ್ಟರೆ ಅವಳೊಂದು ಕಡೆ ಹೋಗ್ತಿದ್ಲು ಕ್ಯಾಮ್ರಾನ, ಈ ಥರ ಮಾಡ್ತಾಯಿದ್ಲು. ಅವಳಿಂದೇನೆ ಓಡಾಡ್ಕೊಂಡು ತಿನ್ನಿಸ್ತಾ ಇದ್ದೆ. ಏನಂದರೆ ಸ್ವಲ್ಪ ಒಳಗಡೆಗೆ ಆದಂಗೆ ಹಾಕ್ತೀನಿ, ಇಲ್ಲಾಂದರೆ ಉಗಿದ್ಬಿಡ್ತಾಳೆ. ಇವಾಗಂತೂ ಅವಳಿಗೆ ಊಟ ಬೇಡ, ಸ್ನ್ಯಾಕ್ಸ್ ಬೇಡ, ಏನೂ ಬೇಡ, ಫೀಡ್ ಮಾಡಿಸ್ಬೇಕು ಅಷ್ಟೇ ಅವಳಿಗೆ. ಅದೊಂದೇ ಡಿಮ್ಯಾಂಡ್ ಅವಳದು. ಹಾಗಾದರೆ ಸ್ವಲ್ಪ ಕಷ್ಟ ಅಲ್ವಾ, ಎರಡೂ ಇರಬೇಕು, ಸಾಲಿಡ್ಸು ತೊಗೋಬೇಕು, ಫೀಡಿಂಗು ತೊಗೋಬೇಕು, ಹಾಗಾದರೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಮಕ್ಕಳು ಇನ್ಮೇಲೆ ಆ್ಯಕ್ಚುಲಿ ಶುರು ಮಾಡ್ತಾರೆ ಹಂಗೆ, ಈಸಿ ಅಲ್ವಾ. ಅದಾದರೆ ಬ್ರೆಸ್ಟ್ ಮಿಲ್ಕ್ ಆದರೆ ಆರಾಮಾಗಿ ಕುಡ್ಕೊಂಬಿಡ್ಬೋದು. ಇದೆಲ್ಲ ಅಗ್ದು ತಿನ್ನಬೇಕು ಅಂದರೆ ಅವ್ರಿಗೂ ಹಿಂಸೆ ಅನಿಸುತ್ತೋ ಏನೋ, ಅದಕ್ಕೆ ಹಂಗೆ ಡಿಮ್ಯಾಂಡ್ ಮಾಡೋದು. ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡೇ ತಿನ್ನಿಸ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಸ್ಟಾರ್ಟಿಂಗ್ ಫೀಡ್ ಮಾಡ್ಸೋಕ್ಕೆ ಅಂದರೆ ಊಟ ಮಾಡ್ಸೋಕ್ಕೆ ಶುರು ಮಾಡಿದಾಗ ಆರಾಮಾಗಿ ಕೂಲಾಗೇ ಅದು ಇದು ತೋರಿಸಿ ತಿನ್ಸೋಣ ಅಂತಲೇ ಶುರು ಮಾಡೋದಲ್ವ. ಆಮೇಲೆ ತಿಂದೇದಾಗ ಸ್ವಲ್ಪ ಫೋರ್ಸ್ ಮಾಡಿ ಒಳಗಾದಂಗೆ ಹಾಕಿ ಬಾಯಿಗೆ ತಿನ್ಸಿದ್ರೆ ತಿಂತಾರೆ. ಇಲ್ಲಾಂದರೆ ಆರಾಮಾಗಿ ಉಗಿದ್ಬಿಡ್ತಾಳೆ ಅವಳು. ಸ್ವಲ್ಪ ಒಳಗೆ ಹಾಕಿದ್ರು ಅದನ್ನೂ ಉಗಿಯೋದು ಕಲ್ತಿದ್ದಾಳೆ. ಆದರೂ ಹೆಂಗಾದರೂ ಕಾನ್ಸಂಟ್ರೇಷನ್ನ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಏನಾದರೂ ಮಾಡಿಬಿಟ್ಟು ತಿನ್ನಿಸ್ಬೇಕಾಗುತ್ತೆ. ಸ್ವಲ್ಪ ಕಷ್ಟನೇ ಇವಾಗ ಇವಳಿಗೆ ಊಟ ಎಲ್ಲ ಮಾಡಿಸೋದು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಎಷ್ಟು ಆಗುತ್ತೋ ಅಷ್ಟು ತಿನ್ನಿಸೋಕ್ಕೆ ಟ್ರೈ ಮಾಡ್ತೀನಿ. ಅವಳು ಇವಾಗ ಏನು ಕೈಯಲ್ಲಿ ಹಿಡ್ದಿದ್ದಾಳೆ ಅದು ಅವಳದು ಫೋನ್ ಅಂತ ಹೇಳ್ಬೋದು. ಅದು ಬಂದು ಬಾಗಿಲಿಗೆ ಅಂಟಿಸಿದ್ರು ನಮ್ಮ ಮನೆಯವರು, ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿದೆ ಅದರಲ್ಲಿ. ಅದೇನೋ ಅವಳಿಗೆ ಫೋನ್ ಥರ ಅನಿಸುತ್ತೆ ಅನ್ಕೋತೀನಿ. ಅದನ್ನು ಕಿವಿಗಿಟ್ಕೊತಾಳೆ ಅಲೋ ಅಲೋ ಅನ್ನೋ ಥರ. ಸುಮ್ಮನೆ ಅದಕ್ಕೆ ಅವಳಿಗೆ ಅದು ಆಟಾಡೋಕ್ಕೆ ಕೊಟ್ಟಿದೆ. ಮತ್ತು ಒಂದು ಟೂತ್ ಬ್ರಷ್ ಕೂಡ ಕೊಟ್ಟಿದೆ, ಹೊಸದು ಇಟ್ಕೊಂಡಿದ್ದೀನಿ ಅವಳಿಗೆ ಕೊಡೋದಕ್ಕೆ. ನಾವು ಬ್ರಷ್ ಮಾಡಬೇಕಾದ್ರೆಲ್ಲ ಅವಳು ಬ್ರಷ್ ಮಾಡೋಕ್ಕೆ ಕೇಳ್ತಾಳೆ, ಅದಕ್ಕೆ ಹೊಸದೊಂದು ಇಟ್ಕೊಂಡಿದ್ದೀನಿ.
ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತು ಅವಲಕ್ಕಿ ಮಖಾನ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಇನ್ಸ್ಟಂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತೇಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಕೇಳ್ತಿದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶೂಟ್ ಮಾಡಿ ತೋರಿಸ್ತೀನಿ, ಓಕೆನಾ. ಏನಿಲ್ಲ, ಸಿಂಪಲ್ ನೀರು ಕಾಯಿಸ್ಬಿಟ್ಟು ಮಾಮೂಲಿ ಇದು ಪೌಡರ್ ತೊಗೊಂಡಿರ್ತೀವಲ್ವ, ಅದಕ್ಕೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಪೌಡರ್ ತೊಗೊಳ್ಳೋದಿದ್ರದ್ದು ಬಿಸಿನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೋಡಿಕೊಂಡು ನೀರು ಎಷ್ಟು ಬೇಕಾಗುತ್ತೆ ನಿಮಗೆ, ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವೀಟ್ ಬೇಕಂದರೆ ಖರ್ಜೂರ ಹಣ್ಣು ಅಥವಾ ಬೆಲ್ಲ ಹಾಕೋರು ಹಾಕ್ಬೋದು, ಹಾಕ್ಬಿಟ್ಟು ಬನಾನಾ ಹಾಕೋರು ಹಾಕ್ಬೋದು, ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟು ಮಗುಗೆ ತಿನ್ನಿಸ್ಬೋದು ಅಷ್ಟೇ, ಇನ್ಸ್ಟೆಂಟ್ ಆಗಿರೋದ್ರಿಂದ. ಆ ಥರ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಅದು ಖಾಲಿ ಆಗಿಬಿಟ್ಟಿತ್ತು ಮಧ್ಯದಲ್ಲಿ, ಬೇರೆದು ಮಾಡ್ಕೊಂಡಿದ್ದೆ, ತೋರಿಸಿದ್ದೆ ಅದನ್ನು ಕೂಡ, ಹಂಗಾಗಿ ತೋರ್ಸೋಕ್ಕಾಗಿಲ್ಲ. ಈಗ ನೆಕ್ಸ್ಟು ಇದೆ ಅಲ್ವಾ, ತೋರಿಸ್ತೀನಿ ಮಾಡಿದಾಗ. ಎಲ್ಲಿ ಮಾಡಿದ್ದು ಸೂಸು ये बटले तो मैं चिन्ना ये बटले तो ಬೇಗ ಬೇಗ ಗುಡ್ ಗರ್ಲ್. ಇಲ್ಲಿ ಅವಳು ಈಯಾ ಬಾಟ್ಲು ಎತ್ಕೊಂಡು ಬಾ ಅಂತಂದರೆ ಎತ್ಕೊಬಂದು ಕೊಟ್ಲು. ಅವಳಿಗೆ ಕೆಲವೊಂದಷ್ಟು ವಸ್ತುಗಳೆಲ್ಲ ಗೊತ್ತಾಗುತ್ತೆ, ಹೇಳಿದ್ರೆ ಸಾಕು ತೊಗೊಬಂದು ಕೊಡ್ತಾಳೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು, ರಿಮೋಟ್ ಆಗಿರ್ಬೋದು, ಅಥವಾ ಅವಳು ಟಾಯ್ಸಲ್ಲಿ ಕೋಳಿ ಯಾವುದು ಅಂದರೆ ಎತ್ಕೊಡ್ತಾಳೆ, ಆನೆ ಯಾವುದು ಅಂದರೆ ಬೌ ಕತ್ತೆ, ಡಾಂಕಿ ಯಾವುದು ಅಂತಂದರೆ ಎಲ್ಲ ಎತ್ಕೊಡೋದು, ಆ ಥರ ಎಲ್ಲ ಐಡೆಂಟಿಫೈ ಮಾಡೋದು ಮಾಡ್ತಾಳೆ. ಬೇರೆ ವಸ್ತುಗಳನ್ನೂ ಅವಳು ಸ್ವಲ್ಪ ಐಡೆಂಟಿಫೈ ಮಾಡ್ತಾಳೆ. ಮತ್ತು ಕೆಲವೊಂದು ಆ್ಯಕ್ಷನ್ಸ್, ಇವಾಗ ಮೂತಿ ಒರೆಸ್ಕೊಳಪ್ಪ ಅಂತಂದರೆ ಮೂತಿ ಒರೆಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಳೆ. ಕೆಲವೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿರೋದಿಲ್ಲ ಆ ಟೈಮಲ್ಲಿ, ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಕಮ್ಮಿಂಗ್ ವಿಡಿಯೋಸಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಬಾಡಿ ಪಾರ್ಟ್ಸ್ ಅಷ್ಟೇ, ಕಣ್ಣು, ತಲೆ ಮತ್ತು ಹೊಟ್ಟೆ ತೋರಿಸ್ತಾ ಇದ್ಲಲ್ಲ, ಇವಾಗ ಕಿವಿ ಮತ್ತು ಮೂಗು, ಬಾಯಿ, ಕೈ, ಕಾಲು ಇದನ್ನೆಲ್ಲನೂ ಐಡೆಂಟಿಫೈ ಮಾಡಿ ತೋರಿಸ್ತಾಳೆ. ಒಂದು ಕಡೆ ಫುಲ್ ಖುಷಿಯಾಗುತ್ತೆ, ದೊಡ್ಡವಳಾಗ್ತಾ ಇದ್ದಾಳೆ, ಬೆಳೀತಾ ಇದ್ದಾಳೆ, ಎಲ್ಲ ಕಲ್ತ್ಕೋತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಬೇಜಾರೇನಂದ್ರೆ ಕ್ಯೂಟ್ನೆಸ್ಸು ಮಕ್ಕಳಿದ್ದಾಗ, ಚಿಕ್ಕವಳಿದ್ದಾಗ ಇದ್ದಿದ್ದು ಇವಾಗ ಬೆಳೀತಾ ಬೆಳೀತಾ ಅದು ಬೇರೆ ಥರ ಇರುತ್ತೆ, ಹ್ಯಾಪಿನೆಸ್ ಚೇಂಜ್ ಆಗುತ್ತೆ. ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ನಾನು ಖಂಡಿತವಾಗ್ಲೂ. ಬಟ್ ಎಲ್ಲ ಮೆಮೊರೀಸ್ ಆಗಿ ಉಳ್ಕೊಂಡಿದ್ದೆ ಯೂಟ್ಯೂಬಲ್ಲಿ, ಅದು ಖುಷಿ ಅಂತಲೇ ಹೇಳ್ಬೋದು ನನಗೆ. ಹಾಗೆಯೇ ಇಲ್ಲಿಗೆ ನಾನು ಈ ವಿಡಿಯೋನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇವಾಗ ಇದು ಆರಬೇಕು, ಆಮೇಲೆ ಗ್ರೈಂಡ್ ಮಾಡಿಬಿಟ್ಟು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೋತೀನಿ. ನೋಡಿ, ಇಲ್ಲಿ ಜಾಸ್ತಿ ಅವಲಕ್ಕಿ ಮತ್ತು ಮಖಾನನೇ ಕಾಣಿಸ್ತಾ ಇದೆ. ಬಾದಾಮಿ ಸ್ವಲ್ಪ ಇಷ್ಟ ಅಂದ್ಬಿಟ್ಟು ಅದೊಂಚೂರು ಜಾಸ್ತಿ ಹಾಕಿದ್ದೀನಿ. ಗೋಡಂಬಿ ಅಂತೂ ಇಲ್ಲ, ಪಿಸ್ತಾನೂ ಕಡಿಮೆ, ಪಂಪ್ಕಿನ್ ಸೀಡ್ಸು ಕಡಿಮೆನೇ ಹಾಕಿದ್ದೀನಿ.